ಮುಸ್ಲಿಂ ನಾಯಕರ ಮೇಲೆ ಶಿಸ್ತು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಜಮೀರ್ ಜೊತೆ ಸಚಿವರ ಸಭೆಯಾಗಿದೆ. ಸಚಿವ ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಈ ಸಭೆಯಲ್ಲಿದ್ದರು. ಜಮೀರ್ ವಿರುದ್ಧ ಕಠಿಣ ಕ್ರಮ ಆಗದಂತೆ ತಡೆಗೆ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಜಮೀರ್ ಅಹಮದ್ ಆಪ್ತ ಸಚಿವರು ಈ ರೀತಿ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸಭೆ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಸಮುದಾಯಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ಇದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳು ಕೆಲ ನಾಯಕರಿಂದ ಆಗ್ತಾ ಇದೆ. ಹೀಗಾಗಿ ನಿನ್ನೆ ರಾತ್ರಿ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿದ್ರು. ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಕೆಲ ಸದಸ್ಯರನ್ನ ವಜಾ ಮಾಡಿದಂಥದ್ದು, ಅಮಾನತು ಮಾಡಿದಂತಹ ವಿಚಾರದಲ್ಲಿ ಈಗ ಮುಸ್ಲಿಂ ಸಮುದಾಯ ಖಿಂಡ ಕಾರ್ತಾ ಇದೆ. ನಮ್ಮನ್ನ ಕಾಂಗ್ರೆಸ್ ಪಕ್ಷ ಅಲ್ಲಗಳಿತಾ ಇದೆ ಅಂತ ಆರೋಪಿಸ್ತಾ ಇದೆ. ಇದರ ಮಧ್ಯದಲ್ಲಿ ಒಂದ್ ಕಡೆ ಜಮೀರ್ ಅಹಮದ್ ಅವರನ್ನ ಕೂಡ ವಜಾ ಮಾಡಲಾಗುತ್ತೆ ಎನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅಂತಹ ಮಾತುಗಳು ಚರ್ಚೆಯಲ್ಲಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಆಗಬಾರ್ದು, ಇಂತಹ ಡಿಸಿಷನ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ನಿರ್ಲಕ್ಷ್ಯ ಮಾಡಿಲ್ಲ. ನಾವು ಹಾಗೂ ಮುಸ್ಲಿಮರು ಎಂದೆಂದಿಗೂ ಸಹೋದರರು. ಮುಸ್ಲಿಮರು ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದಾರೆ, ಅವರ ಅಭಿವೃದ್ಧಿ ಮಾಡಬೇಕು. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ನಾವು ಮೈನಾರಿಟಿಯವರನ್ನು ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದಾಗೂ ಕೂಡ 2 ಚುನಾವಣೆಯನ್ನು ಮಾಡಿದಾಗಲೂ ಅವರು ನಮ್ಮ ಬೆನ್ನಿಗೆ ನಿಂತಂಥವರು. ಇವತ್ತು ಕೂಡ ಅದು ಒಂದು ರೀತಿಯಲ್ಲಿ ಗಿವ್ ಆ್ಯಂಡ್ ಟೇಕ್. ಅವರ ಅಭಿವೃದ್ಧಿಯನ್ನು ನಾವು ನೋಡಬೇಕು, ಅವರ ಬೆಳವಣಿಗೆಯನ್ನು ನಾವು ನೋಡಬೇಕು. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಅವರ ಬೆಳವಣಿಗೆಯನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ದಾವಣಗೆರೆ ಒಂದು ಸೀಟ್ನಿಂದ ಎಲ್ಲವೂ ಬದಲಾವಣೆ ಆಗಿಬಿಡುತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡಿದರೆ ಅದು ಭಾಳ ದೊಡ್ಡ ತಪ್ಪು. ಆದ್ದರಿಂದ ನಾವು ಅವರು ಸಹೋದರತ್ವ ಭಾವನೆಯಿಂದ ಇದ್ದೇವೆ. ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ. ಅದರ ಜೊತೆಗೆ ಒಂದು ಅಸೆಂಬ್ಲಿನಲ್ಲಿ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಸರ ಮಾಡುವಂಥ ಅಗತ್ಯನೂ ಇಲ್ಲ. ಒಂದು ವೇಳೆ ಆ ಥರ ಇದ್ದರೆ ನಾವು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಅದನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ಶಿಸ್ತು ಕ್ರಮ ಅನ್ನುವಂಥ ರೀತಿಯಲ್ಲಿ ಈಗ ಏನು ಮುಸ್ಲಿಂ ಸಮುದಾಯದ ನಾಯಕರನ್ನ ವಜಾ ಮಾಡಲಾಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಯಿತು. ಜೊತೆಗೆ ಈಗ ಜಮೀರ್ ಅಹಮದ್ ಖಾನ್ ಅವರ ವಜಾ ಕೂಡ ಆಗುತ್ತೆ ಅನ್ನುವಂಥ ವಿಚಾರ ಚರ್ಚೆಗೆ ಬಂದಿದೆ, ಮುನ್ನೆಲೆಗೆ ಬಂದಿದೆ. ಈ ವಿಚಾರದಲ್ಲಿ ನಿನ್ನೆ ಕೆಲ ಸಚಿವರು ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗೂ ಕೂಡ ಕೆಲ ಮಾತುಗಳು ಕೇಳಿ ಬರ್ತಾ ಇದೆ. ತಮ್ಮ ಆಪ್ತರ ಜೊತೆಯಲ್ಲೇ ಅವ್ರು ನಿಲ್ತಾ ಇಲ್ಲ ಅನ್ನುವಂಥದ್ದು. ಪ್ರಸನ್ನ. ಹೌದು ಮಧು ನಾಗರಾಜ್, ಇದೀಗ ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತಹ ಕಠಿಣ ಕ್ರಮಗಳು ಕೇವಲ ಒಬ್ಬರು ಇಬ್ಬರು ವ್ಯಕ್ತಿಗತವಾಗಿ ಉಳಿದಿಲ್ಲ, ಅದು ಇಡೀ ಸಮುದಾಯದ ಮೇಲೆ ಕಾಂಗ್ರೆಸ್ ಟಾರ್ಗೆಟ್ ಅನ್ನ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಬೇರೆ ಬೇರೆ ರೀತಿಯ ದಿಕ್ಕನ್ನು ಪಡೆದುಕೊಂಡಿದ್ದಾವೆ. ಹೀಗಾಗಿ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಅಂಶ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗಿನ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಅರ್ಥವಾದ ಬಳಿಕ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆಗೆ ಇದೀಗ ಜಮೀರ್ ಅಹಮದ್ ಖಾನ್ ಅವರು ನಿರಂತರವಾದಂತಹ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಖಾಸಗಿ ಸ್ಥಳದಲ್ಲಿ ಒಂದು ಸುದೀರ್ಘ ಮಾತುಕತೆಯನ್ನ ನಡೆಸಿದ್ರು. ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ, ಸಮುದಾಯದ ಮೇಲೆ ಟಾರ್ಗೆಟ್ ಆಗ್ತಿದೆ ಅನ್ನುವಂಥ ಅಂಶಗಳನ್ನ ಹೇಗೆ ತಡಿಬಹುದು ಅನ್ನೋ ಬಗ್ಗೆ ಒಂದು ಕೂಲಂಕುಷವಂತ ಚರ್ಚೆ ಆಗಿತ್ತು. ಅದಾದ ಬಳಿಕವೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರಬಹುದು, ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆಯೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇರುವಂತಹ ಈ ಹಿನ್ನೆಲೆಯಲ್ಲಿ ಇದೀಗ ನಿನ್ನೆಯೂ ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಜಮೀರ್ ಅಹಮದ್ ಖಾನ್ ಅವರು ಬೇರೆ ಬೇರೆ ಸಚಿವರ ಜೊತೆಗೆ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಸಭೆಯಲ್ಲಿ HC ಮಹದೇವಪ್ಪ ಮತ್ತು ದಿನೇಶ್ ಗುಂಡೂರಾವ್ ಅವರು ಹಾಜರಿದ್ದರು. ಈ ಇಬ್ಬರು ಸಚಿವರ ಜೊತೆಗೂ ಕೂಡ ಸೇರಿ ಚರ್ಚೆ ನಡೆಸಿದಂತಹ ಜಮೀರ್ ಅಹಮದ್ ಖಾನ್ ಅವರು ಹೈಕಮಾಂಡ್ ನಾಯಕರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕ ಮಾಡಿ ಅಲ್ಲಿ ಒಂದಷ್ಟು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ, ಅಂದ್ರೆ ತಕ್ಷಣಕ್ಕೆ ಜಮೀರ್ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗಬಾರದು, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಶಿಸ್ತು ಕ್ರಮ ಜರುಗಿಸಿದ್ದೆ ಆದ್ರೆ ಅದು ಸಮುದಾಯದಲ್ಲಿ ದೊಡ್ಡ ಮಟ್ಟಿಗಿನ ನೆಗೆಟಿವ್ ಆದಂತಹ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ. ಹೀಗಾಗಿ ಜಮೀರ್ ಅವರನ್ನ ಒಂದಷ್ಟು ದಿನಗಳ ಕಾಲ ರಕ್ಷಣೆ ಮಾಡುವಂತಹ ಪ್ರಯತ್ನಗಳನ್ನ ಇದೀಗ ಸಿದ್ದರಾಮಯ್ಯನವರ ಆಪ್ತರು ಮಾಡ್ತಾ ಇರುವಂತದ್ದು
ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರೇ ಇದೆಲ್ಲವನ್ನೂ ಕೂಡ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರೇ ಜಮೀರ್ ಅವರ ಪರವಾಗಿ, ನಜೀರ್ ಅಹಮದ್ ಪರವಾಗಿ, ಅಬ್ದುಲ್ ಜಬ್ಬರ್ ಪರವಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಬಹುದಿತ್ತು. ಅವ್ರು ಯಾಕೆ ಕೈಕಟ್ಟಿ ಕುಳಿತಿದ್ದಾರೆ ಅನ್ನುವಂಥದ್ದು ಇದೀಗ ಸಿದ್ದರಾಮಯ್ಯನವರ ಆಪ್ತರಿಗೆ ಎದ್ದು ಹೊಡಿತಾ ಇರುವಂತಹ ಪ್ರಶ್ನೆ. ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಆದರೆ ಇದನ್ನು ಹೀಗೆ ಬಿಟ್ಟರೆ ಎಲ್ಲ ಒಂದು ಕಡೆ ಅವರವರ ವೈಯಕ್ತಿಕ ಎಲ್ಲದಕ್ಕೂ ಕೂಡ ದೊಡ್ಡ ಹಾನಿ ಆಗ್ಬೋದು, ಪಕ್ಷಕ್ಕೂ ಕೂಡ ಹಾನಿ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಜಮೀರ್ ಪರವಾಗಿ ಒಂದಷ್ಟು ಸಚಿವರು ಅವ್ರನ್ನ ಹೈಕಮಾಂಡ್ ಮಟ್ಟದಲ್ಲಿ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಸಲ್ಟ್ ಬರೋ ತನಕವೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಜಮೀರ್ ಅವರ ವಿರುದ್ಧ ತೆಗೆದುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟಿಗಿನ ಲಾಬಿ ನಡೀತಾ ಇದೆ. ಇದರ ಪರಿಣಾಮವಾಗಿ ಇದರ ಮುಂದುವರೆದ ಭಾಗವಾಗಿ ಜಮೀರ್ ಜೊತೆಗೆ ನಿನ್ನೆ ಎಚ್ ಸಿ ಮಹದೇವಪ್ಪ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನು ನಡೆಸಿದ್ದಾರೆ. ಇದೀಗ ಜಮೀರ್ ಅವರ ವಿರುದ್ಧ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸುತ್ತೆ, ರಿಸಲ್ಟ್ ಬರೋ ತನಕವೂ ಕೂಡ ಅದರ ಪರಿಣಾಮಗಳನ್ನ ನೋಡಿಕೊಂಡು ಅನಲೈಸ್ ಮಾಡಿಕೊಂಡು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಕಠಿಣವಾದ ಕ್ರಮಗಳನ್ನ ಜರುಗಿಸುತ್ತಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮಧು ನಾಗರಾಜ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ನಜೀರ್ ಅಹಮದ್ ಹಾಗೆ ಜಬ್ಬರ್ ಏನು ವಜಾಗೊಂಡಿದ್ರು, ಅಮಾನತುಗೊಳಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ರಿಯಾಕ್ಟ್ ಮಾಡಿದ್ರು, ಸಿಎಂ ಅಸಹಾಯಕರಾಗಿದ್ದಾರೆ ಅಂತ. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿನ್ನೆಯೇ ಕರೆದು ಮಾತನಾಡಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ರಾಜಣ್ಣ ಜೊತೆ ಮಾತನಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ರು ಸಿದ್ದರಾಮಯ್ಯ. ಅಂದ್ರೆ ಸಿಎಂ ಆಪ್ತರ ಮೇಲೆ ಕ್ರಮ ಕೈಗೊಳ್ತಾ ಇದ್ರು ಕೂಡ ಅವರು ಮೌನವಾಗಿದ್ದಾರೆ. ಈ ಮೊದಲು ಸಚಿವ ಸ್ಥಾನದಿಂದ ತಮ್ಮನ್ನ ವಜಾಗೊಳಿಸಲಾಗಿತ್ತು. ಇತ್ತೀಚೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆಗೊಳಿಸಲಾಯಿತು. ನಜೀರ್ ಅಹಮದ್ ಅವರ ಮೇಲೆ ಕ್ರಮ ಕೈಗೊಳ್ಳಲಾಯಿತು, ಜಬ್ಬರ್ ಅವರ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಈ ವಿಚಾರದಲ್ಲಿ ರಾಜಣ್ಣ ಅವರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜಣ್ಣ ಅವರು ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜಣ್ಣ ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದಾರೆ ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ರಾಜಣ್ಣ ಅವರು ಅಸಹಾಯಕರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ರಾಜಣ್ಣ ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದಾರೆ ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ ಮಾತಾಡಿದ್ದಾರೆ ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ.